ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀವೆಂಕಟಾಚಲಾಧೀಶಂ ಶ್ರಿಯಾಧ್ಯಾಸಿತವಕ್ಷಸಂ ಶ್ರೀ ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಭಾಗ್ಯನಗರದ ಜೂಬ್ಲಿ ಹಿಲ್ಸ್ ಸ್ಥಾನದಲ್ಲಿರುವ ಶ್ರೀ ವೆಂಕಟೇಶ್ವರ ಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ. ಇಂದು ಮೋಹಿನಿ ಅವತಾರ. ಪ್ರಾತಃ ಕಾಲದಲ್ಲಿ ಶ್ರೀ ವೆಂಕಟನಾಥನು ಮೋಹಿನಿ ವೇಷಧಾರಿಯಾಗಿ ಭಕ್ತಜನರನ್ನು ಅನುಗ್ರಹಿಸಲಿಕ್ಕಿದ್ದಾನೆ. ಪರಮಾತ್ಮನು ಸಮಸ್ತ ಜೀವರನ್ನು ಮೋಹಗೊಳಿಸುವ ವಿಶೇಷವಾದಂತಹ ಶಕ್ತಿಯನ್ನು ಹೊಂದಿದ್ದಾನೆ. ಪರಮಾತ್ಮನ ಆ ಮೋಹವು ಸಜ್ಜನರಿಗೆ ಅನುಗ್ರಹವಾಗಿ ದುರ್ಜನರಿಗೆ ಅದು ಶಾಪವಾಗಿ ಪರಿಣಮಿಸುತ್ತದೆ. ಸಮುದ್ರ ಮಥನದ ಶುಭ ಸಂದರ್ಭದಲ್ಲಿ ನಾವು ಈ ವಿಶೇಷವನ್ನು ಗಮನಿಸಬಹುದಾಗಿದೆ. ದೇವತೆಗಳು ರಾಕ್ಷಸರು ಸೇರಿ ಸಮುದ್ರ ಮಥನವನ್ನು ಮಾಡಿದ ಸಂದರ್ಭದಲ್ಲಿ ಅಮೃತವು ಪ್ರಾಪ್ತವಾಗುತ್ತದೆ. ಆ ಅಮೃತವು ಪ್ರಾಪ್ತವಾದಾಗ ಅದನ್ನು ಯಾರು ಸ್ವೀಕರಿಸಬೇಕು ಎನ್ನುವ ಸಂದರ್ಭದಲ್ಲಿ ರಾಕ್ಷಸರು ನಾವು ಮಾತ್ರವೇ ಸ್ವೀಕರಿಸಬೇಕು ಎನ್ನುವಂತಹ ನಿರ್ಣಯಕ್ಕೆ ಬಂದು ಆ ಅಮೃತ ಭಾಂಡವನ್ನು ಅವರು ಅಪಹರಿಸುತ್ತಾರೆ. ದೇವತೆಗಳು ರಾಕ್ಷಸರು ಇಬ್ಬರೂ ಸೇರಿ ಈ ಅಮೃತ ಮಥನವನ್ನು ಮಾಡಿರುವಾಗ ಇಬ್ಬರೂ ಸಮಾನವಾದಂತಹ ಹಕ್ಕನ್ನು ಹೊಂದಿರುತ್ತಾರೆ. ಆದರೆ ರಾಕ್ಷಸರು ದೇವತೆಗಳನ್ನು ವಂಚಿಸಿ ಆ ಅಮೃತವನ್ನು ಅಪಹರಿಸಿದ ಸಂದರ್ಭದಲ್ಲಿ ಅವರು ಸಮಬುದ್ಧಿಯನ್ನು ಹೊಂದಿಲ್ಲ. ದೇವತೆಗಳ ವಿಷಯದಲ್ಲಿ ವಿಷಮ ಬುದ್ಧಿಯನ್ನು ಹೊಂದಿದ್ದಾರೆ, ವಿರೋಧ ಬುದ್ಧಿಯನ್ನು ಹೊಂದಿದ್ದಾರೆ ಎನ್ನುವುದು ಸ್ಪಷ್ಟ. ದೇವತೆಗಳನ್ನು ದಮನಗೊಳಿಸುವುದೇ ದುರ್ಬಲಗೊಳಿಸುವುದೇ ಅವರ ಪ್ರಧಾನವಾದಂತಹ ಉದ್ದೇಶ ಎನ್ನುವುದನ್ನು ಅರಿತು ನಂತರದಲ್ಲಿ ಆ ಅಮೃತ ಭಾಂಡವನ್ನು ಸ್ವೀಕರಿಸಿದ ಮೋಹಿನಿ ರೂಪಧಾರಿಯಾದಂತಹ ಮಹಾವಿಷ್ಣುವು ಕೇವಲ ದೇವತೆಗಳಿಗೆ ಮಾತ್ರವೇ ಅಮೃತ ಪ್ರಾಶನವನ್ನು ಮಾಡಿಸಿ ರಾಕ್ಷಸರು ಅಮೃತತ್ವವನ್ನು ಹೊಂದದೇ ಇರುವಂತೆ ಲೋಕವನ್ನು ರಕ್ಷಿಸುವುದಕ್ಕಾಗಿ ಅಂದು ಮೋಹಿನಿ ಅವತಾರವನ್ನು ಎತ್ತಿ ದೇವತೆಗಳನ್ನು ರಕ್ಷಿಸುತ್ತಾ ರಾಕ್ಷಸರನ್ನು ವಂಚಿಸಿದ್ದಾನೆ. ಆದ್ದರಿಂದಾಗಿ ರಾಕ್ಷಸರು ವಿಷ್ಣುವಿನ ಮೇಲೆ ಎಲ್ಲಿಲ್ಲದ ಕೋಪವನ್ನು ದ್ವೇಷವನ್ನು ಬೆಳೆಸಿಕೊಳ್ಳುತ್ತಾರೆ. ವಿಷ್ಣು ದ್ವೇಷಗಳಾಗಿ ಪ್ರಪಂಚ ಪ್ರಖ್ಯಾತಿಯನ್ನು ಪಡೆದಿದ್ದಾರೆ. ಎಲ್ಲ ರಾಕ್ಷಸರು ಕೂಡ ಆ ವಿಷ್ಣುವನ್ನು ತಮಗೆ ಆದಂತಹ ವಂಚನೆ ಎಂದು ಭಾವಿಸಿ ವಿಷ್ಣುವನ್ನು ಶಿಕ್ಷಿಸುವುದಕ್ಕಾಗಿ ಪ್ರಯತ್ನಿಸಿ ವಿಫಲರಾಗಿದ್ದಾರೆ. ಆ ವಿಷ್ಣುವನ್ನು ಶಿಕ್ಷಿಸುವುದಕ್ಕಾಗಿ ಎಲ್ಲಿಲ್ಲದ ತಪಸ್ಸನ್ನು ಮಾಡಿದ್ದಾರೆ. ಆ ರೀತಿಯಾಗಿ ಆ ಮಹಾವಿಷ್ಣುವಿನ ಮೇಲೆ ದ್ವೇಷವನ್ನು ಸಾಧಿಸುವುದರ ಮೂಲಕ ಅವರು ದಿನೇ ದಿನೇ ಅಧಃಪತನವನ್ನು ಹೊಂದುತ್ತಾರೆ. ಈ ರೀತಿಯಾಗಿ ರಾಕ್ಷಸರು ಅತ್ಯಂತ ಭೀಕರವಾದಂತಹ ಪ್ರಯತ್ನವನ್ನು ಮಾಡುವುದರ ಮೂಲಕ ತಮ್ಮ ಏಳಿಗೆಯನ್ನು ಸಾಧಿಸದೆ ತಾವು ಪೂರ್ತಿಯಾಗಿ ಪತನವನ್ನು ಹೊಂದುವುದನ್ನು ನಾವು ನೋಡಬಹುದು. ಅವರ ಶಕ್ತಿ, ಅವರ ಸಾಧನೆ, ಅವರ ಬುದ್ಧಿಮತ್ತೆ ಇವೆಲ್ಲವೂ ಕೂಡ ವಿಷ್ಣು ದ್ವೇಷಕ್ಕಾಗಿ ಮೀಸಲಾಗಿದ್ದು ಅವರು ಇದರಿಂದ ಉನ್ನತಿಯನ್ನು ಪಡೆಯದೆ ಅಧೋಗತಿಯನ್ನು ಪಡೆಯುವುದು
ಅತ್ಯಂತ ವಿಷಾದಕರವಾದ ವಿಷಯವಾಗಿದೆ. ಈ ಮೋಹಿನಿ ಅವತಾರದ ಹಿನ್ನೆಲೆಯಲ್ಲಿ ಪರಮಾತ್ಮನು ಮೋಹಗೊಳಿಸುವುದಕ್ಕಾಗಿ ತನ್ನ ಅದ್ಭುತವಾದಂತಹ ರೂಪವನ್ನು ತಳೆದು ಬಂದ ಸಂದರ್ಭದಲ್ಲಿ ಸಾತ್ವಿಕ ಗುಣ ಸಂಪನ್ನರಾದ ಕಾಮಾದಿಗಳನ್ನು ಜಯಿಸಿರುವಂತಹ ದೇವತೆಗಳು ಆ ವಿಷ್ಣುವಿನ ರೂಪಕ್ಕೆ ಮರಳಾಗದೆ ಅವರು ತಮ್ಮ ಕರ್ತವ್ಯ ತತ್ಪರರಾಗಿ ತಮ್ಮ ಪಾಲಿನ ಅಮೃತವನ್ನು ಪಡೆದುಕೊಂಡರು. ರಾಕ್ಷಸರು ಆ ಮೋಹಿನಿಯ ಅಂದ ಚಂದದಲ್ಲಿ ಬಿದ್ದು ತಮ್ಮ ಕರ್ತವ್ಯವನ್ನು ಮರೆತು ಅಮೃತದಿಂದ ವಂಚಿತರಾದರು. ಈ ಕಥೆಯ ಮೂಲಕ ನಾವೆಲ್ಲರೂ ಕೂಡ ಈ ರೀತಿಯಾದಂತಹ ವ್ಯಾಮೋಹಗಳಿಗೆ ಒಳಗಾಗದೆ ನಮ್ಮ ಲಕ್ಷ್ಯವನ್ನು ಸಾಧಿಸುವುದಕ್ಕಾಗಿ ನಿರಂತರ ಪ್ರಯತ್ನವನ್ನು ಮಾಡುವುದರ ಮೂಲಕ ಆ ಪರಮಾತ್ಮನ ಅನುಗ್ರಹದಿಂದ ಶ್ರೇಷ್ಠತೆಯನ್ನು ಸಾಧಿಸಬಹುದು, ಅಮೃತತ್ವವನ್ನು ಸಾಧಿಸಬಹುದು ಎನ್ನುವುದು ನಿರೂಪಿತವಾಗುತ್ತದೆ. ಈ ಮಂಗಳಕರವಾದಂತಹ ಸಂದರ್ಭದಲ್ಲಿ ಮೋಹಿನಿ ಅವತಾರದಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಸ್ತ್ರೀರೂಪಧಾರಿಯಾಗಿ ಸರ್ವ ವಿಧವಾದಂತಹ ಅಲಂಕಾರಗಳೊಂದಿಗೆ ವಿರಾಜಮಾನನಾಗಿದ್ದಾನೆ. ತನ್ನ ಲಾವಣ್ಯಾದಿಗಳನ್ನು ತಿಳಿಯಪಡಿಸುವಂತಹ ರೀತಿಯಲ್ಲಿ ಅನೇಕ ವಿಧವಾದಂತಹ ವಸ್ತುಗಳನ್ನು ಧರಿಸಿದ್ದಾನೆ. ವಿಶೇಷವಾದಂತಹ ಕೇಶಾಲಂಕಾರ, ಕೈಯಲ್ಲಿ ಗಿಳಿ, ಮುಂಗಡೆಯಲ್ಲಿ ತನ್ನ ರೂಪವನ್ನು ನೋಡಿಕೊಳ್ಳುವುದಕ್ಕಾಗಿ ದರ್ಪಣ, ಇವಷ್ಟೇ ಅಲ್ಲದೆ ಅತ್ಯಂತ ಸುಂದರವಾದಂತಹ ವಸ್ತ್ರಗಳು, ಆಭರಣಗಳು, ಪುಷ್ಪಾಲಂಕಾರ, ದೀರ್ಘವಾದಂತಹ ವೇಣಿ ಇವೆಲ್ಲವನ್ನೂ ಕೂಡ ನಾವು ಈ ಅಲಂಕಾರದಲ್ಲಿ ನೋಡಬಹುದಾಗಿದೆ. ಇಂತಹ ಮಹತ್ವಪೂರ್ಣವಾದಂತಹ ಈ ಒಂದು ವಾಹನ ಸೇವಾ ವಿಧಿಯನ್ನು ವೀಕ್ಷಿಸುತ್ತಿದ್ದೀರಿ. ತಿರುಮಲ ಕ್ಷೇತ್ರದಲ್ಲಿ ಮಲಯಪ್ಪ ಸ್ವಾಮಿ ಹಾಗೂ ಕೃಷ್ಣ ಇವರಿಬ್ಬರೂ ಕೂಡ ಅದರಲ್ಲಿ ಈ ಒಂದು ವಾಹನ ಸೇವೆಯಲ್ಲಿ ಇರುತ್ತಾರೆ. ಆದರೆ ಇಲ್ಲಿನ ಸೇವಾ ಸಂದರ್ಭದಲ್ಲಿ ಕೇವಲ ವೆಂಕಟೇಶ್ವರನು ಮಾತ್ರವೇ ಇಲ್ಲಿ ವಾಹನ ಸೇವೆಯಲ್ಲಿ ಇರುವುದನ್ನು ಗಮನಿಸಬಹುದು. ಮುಂದಿನ ವಾಹನ ಸೇವಾ ವಿಧಿಯನ್ನು ನಾವು ಸಾವಧಾನವಾಗಿ ವೀಕ್ಷಿಸೋಣ. ಇಂದು ಅತ್ಯಂತ ಮಂಗಳಕರವಾದಂತಹ ದಿವಸ, ಬ್ರಹ್ಮೋತ್ಸವದ 5ನೇ ದಿವಸ, ಮಧ್ಯದ ದಿವಸ, ರಾತ್ರಿ ಗರುಡ ಸೇವೆ. ಚತುರುಡವು ಪುರುಷೋತ್ತಮುಡವು ಜಗನ್ಮೋಹನಾಕಾರ. ಚತುರುಡವು పురుషోత్తముడవు వెగటు నా సోదంబు ఇది నీ వేలితో వెగటు నా సోదంబు ఇది నీ వేలితో నా వెలితో జగన్మోహనాకార చతురుడవు పురుషోత్తముడవు వెగటు నా సోదంబు ఇది నీ వేలితో నా వెలితో జగన్మోహనాకార జగన్మోహనాకార ఎన్ని మారులు సేవించిన కన్నులు తనియవు విన్న నీ కథామృతమున వీనులు తనియవు ఎన్ని మారులు సేవించిన కన్నులు తనియవు విన్న నీ కథామృతమున వీనులు తనియవు సన్నిధిని మిమ్మును తీయించి సరుసజువయు తనియదు
సన్నిధిని మిమ్మును తీయించి సరుసజీవయుతనియదు. విన్న కన్నది కాదు ఇది నా వేలితో, విన్న కన్నది కాదు ఇది నా వేలితో, నీ వెలితో జగన్మోహనాకార చతురుడవు పురుషోత్తముడవు జగన్మోహనాకార. జగన్మోహనాకార. కడగిని ప్రసాదమే కొని కాయము తనియదు. బడి ప్రదక్షిణములు చేసి పాదములు ఇవి తనియవు. కడగిని ప్రసాదమే కొని కాయము తనియదు. బడి ప్రదక్షిణములు చేసి పాదములు ఇవి తనియవు. నుడివి సాష్టాంగంబు చేసి నుదురును తనియదు. నుడివి సాష్టాంగంబు చేసి నుదురును తనియదు. వెడగుదనమిది కలిగెనిది నా వేలితో, వెడగుదనమిది కలిగెనిది నా వేలితో, నీ వెలితో జగన్మోహనాకార చతురుడవు పురుషోత్తముడవు జగన్మోహనాకార. జగన్మోహనాకార. చెలగి నిన్ను నే పూజించి చేతులు తనియవు. చెలువు సింగారంబు తలచి చిత్తము తనియదు. చెలగి నిన్ను నే పూజించి చేతులు తనియవు. చెలువు సింగారంబు తలచి చిత్తము తనియదు. అలరి శ్రీ వెంకటగిరీశ్వర ఆత్మనను మోహింపజేసితి. అలరి శ్రీ వెంకటగిరీశ్వర ఆత్మనను మోహింపజేసితి. వెలయ నిన్నియుదేరెమును నీ వేలితో, వెలయ నిన్నియుదేరెమును నీ వేలితో, నా వెలితో జగన్మోహనాకార చతురుడవు పురుషోత్తముడవు వెగటు నా సోదంబు ఇది నీ వేలితో, నా వెలితో జగన్మోహనాకార. పరమాత్మన
ಸೌಂದರ್ಯ ಎಷ್ಟು ವಿಸ್ತಾರವಾದದ್ದು ಎನ್ನುವುದು ಈ ಹಾಡಿನ ತಾತ್ಪರ್ಯವಾಗಿದೆ. ಸಮಸ್ತ ಜಗತ್ತನ್ನು ಮೋಹಗೊಳಿಸಬಲ್ಲಂತಹ ಮೋಹನ ಶಕ್ತಿ ಪರಮಾತ್ಮನದ್ದು. ಪರಮಾತ್ಮನೂ ಪ್ರತಿಯೊಂದನ್ನು, ಪ್ರತಿಯೊಬ್ಬ ಜೀವಿಯನ್ನು ತನ್ನೆಡೆಗೆ ಆಕರ್ಷಿಸುತ್ತಾನೆ. ಆದ್ದರಿಂದಲೇ ಪರಮಾತ್ಮನನ್ನು ಕೃಷ್ಣ ಎನ್ನುವ ಹೆಸರಿನಿಂದ ಕರೆದಿದ್ದಾರೆ. ಎಲ್ಲವನ್ನೂ ಆಕರ್ಷಿಸುವ ಶಕ್ತಿ ಪರಮಾತ್ಮನಲ್ಲಿ ಅಡಕವಾಗಿದೆ. ಯಾವ ವಸ್ತುವಿನಲ್ಲಿ ಪರಮಾತ್ಮನ ಸಾನ್ನಿಧ್ಯ ಹೆಚ್ಚಿರುತ್ತದೆಯೋ ಆ ಎಲ್ಲ ವಸ್ತುಗಳು ಜನರನ್ನು, ಜೀವರನ್ನು ಆಕರ್ಷಿಸುತ್ತವೆ. ದೇವಾಲಯಗಳಿನ ವಿಗ್ರಹದಲ್ಲಿ ಆ ಪರಮಾತ್ಮನ ದಿವ್ಯವಾದಂತಹ ಕಳೆಯನ್ನು ಆವಾಹನೆ ಮಾಡಲಾಗುತ್ತದೆ. ಆದ್ದರಿಂದಾಗಿ ಅಂತಹ ವಿಗ್ರಹಗಳು ಎಲ್ಲ ಭಕ್ತರನ್ನು ತಮ್ಮೆಡೆಗೆ ಸೆಳೆಯುವಂತಹ ಶಕ್ತಿಯನ್ನು ಪಡೆದುಕೊಳ್ಳುತ್ತವೆ. ಆಗಮುಕ್ತ ವಿಧಾನದಿಂದ ಆವಾಹನಾದಿ ಪ್ರಕ್ರಿಯೆಗಳನ್ನು ಮಾಡಿದಾಗ ಆ ಶಕ್ತಿ ತನ್ನಿಂದ ತಾನಾಗಿ ಆ ವಿಗ್ರಹಗಳಲ್ಲಿ ಪಸರಿಸುತ್ತದೆ. ಆ ಮೂಲಕವಾಗಿ ಆ ವಿಗ್ರಹವು ಎಲ್ಲ ಭಕ್ತರನ್ನು ತನ್ನೆಡೆಗೆ ಸೆಳೆದುಕೊಳ್ಳುವ ವಿಶೇಷವಾದಂತಹ ಶಕ್ತಿಯನ್ನು ಪಡೆದುಕೊಳ್ಳುತ್ತದೆ. ಈ ರೀತಿಯಾದಂತಹ ವೈಭವದೊಂದಿಗೆ ಆ ಪರಮಾತ್ಮನ ದಿವ್ಯವಾದಂತಹ ಚೈತನ್ಯ ಸರ್ವತ್ರ ವ್ಯಾಪ್ತವಾಗಿ ಮಂಗಳಕರವಾಗಿ, ಶುಭಕರವಾಗಿ, ಸರ್ವಜೀವಿಗಳಿಗೆ ಆಶ್ರಯ ಸ್ಥಾನವಾಗಿ ವಿರಾಜಿಸುತ್ತಿದೆ. ಈ ಎಲ್ಲ ವಿಷಯಗಳನ್ನು ದೃಷ್ಟಿಯಲ್ಲಿ ಇರಿಸಿಕೊಂಡಂತಹ ಆಗಮಶಾಸ್ತ್ರವು ಸಾಮಾನ್ಯ ಭಕ್ತರಿಗೆ ಎಟುಕುವ ರೀತಿಯಲ್ಲಿ ಆ ಪರಮಾತ್ಮನ ದಿವ್ಯವಾದಂತಹ ಸೇವಾವಿಧಿಯನ್ನು ಒದಗಿಸಿಕೊಟ್ಟಿದೆ. ಪರಮಾತ್ಮನನ್ನು ಅಲಂಕರಿಸುವ, ಪರಮಾತ್ಮನಿಗೆ ಅಭಿಷೇಕ ಸೇವೆಯನ್ನು ಮಾಡುವ, ವಿವಿಧ ವಸ್ತ್ರಾಲಂಕಾರಗಳನ್ನು ಮಾಡುವ, ಪುಷ್ಪಾಲಂಕಾರಗಳನ್ನು ಮಾಡುವಂತಹ ಅವಕಾಶವನ್ನು ಒದಗಿಸಿಕೊಟ್ಟಿದೆ. ಆದ್ದರಿಂದಾಗಿ ಆಗಮಶಾಸ್ತ್ರವು ಅತ್ಯಂತ ಮುಖ್ಯವಾದಂತಹ ಆ ಭಗವಂತನ ಚಿಂತನೆಯ ಸಾಧನೆಯಲ್ಲಿ ಪ್ರಧಾನವಾದಂತಹ ಪಾತ್ರವನ್ನು ವಹಿಸಿದೆ. ಇಂತಹ ಆಗಮಶಾಸ್ತ್ರೋಕ್ತವಾದ ವಿಧಾನಗಳು ಆಧ್ಯಾತ್ಮಿಕ ಪ್ರಗತಿಗೆ ಸೋಪಾನಗಳಾಗಿವೆ. ಈ ಮೂಲಕವಾಗಿ ವಿಗ್ರಹದ ಮೂಲಕ ಅಚಿಂತ್ಯನಾಗಿರುವಂತಹ ಪರಮಾತ್ಮನನ್ನು ಚಿಂತಿಸುವುದಕ್ಕೆ ಸಾಧ್ಯವಾಗುತ್ತಿದೆ. ಆದ್ದರಿಂದಾಗಿ ಪರಮಾತ್ಮನ ದಿವ್ಯವಾದಂತಹ ಚೈತನ್ಯ ಈ ವಿಗ್ರಹಗಳಲ್ಲಿ ಅಡಕವಾಗಿದೆ. ಆ ವಿಗ್ರಹವೇ ಪರಮಾತ್ಮನ ಸ್ವರೂಪವಾಗಿ ತಾದಾತ್ಮ್ಯ ಬುದ್ಧಿಯಿಂದ ಭಕ್ತರು ಆರಾಧಿಸುತ್ತಾರೆ. ಆದ್ದರಿಂದ ಆ ಪರಮಾತ್ಮನ ದಿವ್ಯವಾದಂತಹ ಚೈತನ್ಯವನ್ನು ಉಪಾಸಿಸುವುದಕ್ಕೆ ಇದು ಅತ್ಯಂತ ಮುಖ್ಯವಾದದ್ದು. ಪರ, ವ್ಯೂಹ, ಅಂತರ್ಯಾಮಿ, ಅರ್ಚ ಎನ್ನುವಂತಹ ಮೂರ್ತಿ ಭೇದಗಳನ್ನು ಆಗಮಶಾಸ್ತ್ರ ಪ್ರತಿಪಾದಿಸುತ್ತದೆ. ಅರ್ಚಾಮೂರ್ತಿಯಾಗಿ ಪರಮಾತ್ಮನು ಭಕ್ತರಿಗೆ ಅತ್ಯಂತ ಸನ್ನಿಹಿತನಾಗಿರುತ್ತಾನೆ. ವೈಕುಂಠ ಲೋಕದಲ್ಲಿ ಯಾವ ಪರಾಮೂರ್ತಿ ಇದೆಯೋ ಆ ಪರಾಮೂರ್ತಿಯೇ ಭಿನ್ನ ಭಿನ್ನವಾದಂತಹ ರೂಪಗಳನ್ನು ತಳೆದು ಭಕ್ತರಿಗೆ ಅನುಗ್ರಹವನ್ನು ಮಾಡುವುದನ್ನು ಆಗಮಶಾಸ್ತ್ರವು ಸ್ಪಷ್ಟವಾಗಿ ತಿಳಿಯಪಡಿಸಿದೆ. ಆದ್ದರಿಂದಾಗಿ ಆ ಪರಬ್ರಹ್ಮ ಸ್ವರೂಪದಲ್ಲಿ ಇರುವಂತಹ ಸರ್ವವ್ಯಾಪಕನಾದ ಪರಮಾತ್ಮನನ್ನು ವೀಕ್ಷಿಸುವ ಶಕ್ತಿ ಇಲ್ಲದೇ ಇರುವವರಿಗೆ ಅರ್ಚಾಮೂರ್ತಿ ಅತ್ಯಂತ ಮುಖ್ಯವಾದದ್ದು. अस्मद्गुरोर्भगवतोऽसिरैकसिन्धोः रामानुजस्य चरणोः शरणं प्रपद्ये मातापितायुवदेवनियमेन तन्मयानामाद्यसरकुलपदेर्विरामं श्रीमत्तदङ्गिरिकुलं प्रणमामि मूर्धन्यभट्टनाथ श्रीभक्तिधारकुलशेखर योगिवाहान् भक्ताङ्गिरेण भरकालयतीन्द्रमिश्रात् श्रीमत्पराङ्कुशमणिं प्रणतोऽस्मि नित्यं करविरत्तकुरुणेतविन् कामकडङ्गुलिवेन्द्र உருவிருத்தம் புக்குரு உயிரின் பொருள் கட்கு உருவிருத்தம் புகுதாமல் குருகஜரோ நுரைத்த திருவிரத்தோரடிகத்திரே
திருநாட்டகத்தே ஆதித்தருள பொய்ஹி நின்ன ஞானம பல்லாவொழுக்க அழக்கூடாம்பு ஏன்னே மை இனியா ஓராமை உயிராலே பான் ஏன யோனியோய் பிராயார் இமயோ தலைவா மேலென்ன கேட்டருளாய் அடியே செய்யும் விண்ணப்பமே பொய்ஹி நின்ன ஞானம பல்லாஹ ஒழுக்க அழுக்கூடாம்பு ஏன்னென்னா நீர்மை இனியா மோராமை உயிராலே பான் ஏன்னென்னா யோனியமாய் பிறந்தார் இமையோர் தலைவா மேன கேட்டருளாய் அடியே செய்யும் விண்ணப்பமே श्रीवेङ्कटाद्रिनिलयः कमला మొక్కరమ్మ చెరులాల మోహనకారుడు వీడే వెంకసపు చేతల శ్రీ వెంకటేశుడు మొక్కరమ్మ చెరులాల మోహనకారుడు వీడే వెంకసపు చేతల శ్రీ వెంకటేశుడు
ವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ. ಶ್ರೀ ವೆಂಕಟೇಶ್ವರ ದೇವರ ವಾರ್ಷಿಕ ಬ್ರಹ್ಮೋತ್ಸವದ ಭಾಗವಾಗಿ ಮೋಹಿನಿ ಅವತಾರದಲ್ಲಿ ಶ್ರೀನಿವಾಸನು ವಿರಾಜಮಾನನಾಗಿದ್ದಾನೆ. ಮೋಹಿನಿ ಅವತಾರ ದೇವತೆಗಳ ಹಾಗೂ ರಾಕ್ಷಸರ ಸಮುದ್ರ ಮಥನದ ಸಂದರ್ಭದಲ್ಲಿ ಪ್ರಕಟವಾದಂತಹ ಒಂದು ಅವತಾರ. ಪುರಾಣಗಳ ಆರಂಭವೇ ಸಮುದ್ರ ಮಥನ ಎನ್ನುವ ಮಹಾಘಟ್ಟವನ್ನು ತಿಳಿಯಪಡಿಸುತ್ತದೆ. ಪುರಾಣಗಳಲ್ಲಿ ಆ ಪುರಾಣ ಗಾಥೆಯ ಆರಂಭಕ್ಕೆ ಬೀಜಭೂತವಾದದ್ದು ದೇವಾಸುರಾಹ ಸಂಯತ್ತ ಆಸನ್ ಎನ್ನುವಂತಹ ವೇದದ ನುಡಿಯ ಪ್ರಕಾರವಾಗಿ ದೇವತೆಗಳು ಹಾಗೂ ರಾಕ್ಷಸರು ಸದಾ ಸರ್ವದಾ ಯುದ್ಧ ಸನ್ನದ್ಧರಾಗಿ ನಿರಂತರವಾದ ಅಂತ್ಯವಿಲ್ಲದೇ ಇರುವಂತಹ ಯುದ್ಧವನ್ನು ಮಾಡುತ್ತಿರುತ್ತಾರೆ ಎನ್ನುವುದೇ. ಈ ಲೋಕವು ಸಂಘರ್ಷಮಯವಾದದ್ದು ಎನ್ನುವುದನ್ನು ಇದು ಸ್ಪಷ್ಟಪಡಿಸುತ್ತದೆ. ಒಳಿತು ಕೆಡುಕುಗಳ ಮಧ್ಯದ ಸಂಘರ್ಷಣೆ ಶಾಶ್ವತವಾದದ್ದು. ಅದರಲ್ಲಿ ಪರಸ್ಪರ ವಿಜಿಗೀಷುಗಳಾಗಿ ದೇವತೆಗಳು ರಾಕ್ಷಸರು ಹೋರಾಡುತ್ತಿರುತ್ತಾರೆ. ನಾವು ಸಾತ್ವಿಕರಾದಂತಹ ಜನರು ದೇವತೆಗಳ ಪಕ್ಷದಲ್ಲಿ ಇದ್ದು ದೇವತೆಗಳಿಗೆ ಜಯವಾಗಲಿ, ದೇವತೆಗಳು ಜಯವನ್ನು ಹೊಂದಬೇಕು ಎನ್ನುವಂತಹ ಬಯಕೆಯನ್ನು ಹೊಂದಿರುತ್ತೇವೆ. ಅದೇ ರೀತಿ ರಾಜಸ ತಾಮಸ ಪ್ರವೃತ್ತಿಗಳನ್ನು ಹೊಂದಿರುವಂತಹ ಜನರು ಕೆಡುಕನ್ನು ಅವಲಂಬಿಸಿ ಕೆಡುಕಿನ ಪಕ್ಷವನ್ನು ವಹಿಸಿಕೊಂಡು ಅದು ಜಯಿಸಬೇಕು ಎನ್ನುವಂತಹ ಭಾವನೆಯನ್ನು ಹೊಂದಿರುತ್ತಾರೆ. ಸಜ್ಜನರನ್ನು ಪೀಡಿಸುವಂತಹ ದುಷ್ಕೃತ್ಯಗಳಿಗೆ ಸದಾ ಪ್ರಯತ್ನಿಸುತ್ತಿರುತ್ತಾರೆ. ಸಜ್ಜನರ ಒಳ್ಳೆಯ ಗುಣಗಳನ್ನು ಹೀಯಾಳಿಸುತ್ತಾ ಅವರ ಶಾಂತ ಸ್ವಭಾವವನ್ನು ಕೆಣಕುತ್ತಾ ಅನೇಕ ವಿಧವಾದಂತಹ ಪೀಡೆಯನ್ನು ಕೊಡುತ್ತಾ ರಾಕ್ಷಸರ ಪ್ರತಿನಿಧಿಯಾಗಿ ರಾಕ್ಷಸಾಂಶದಿಂದ ಅವರು ಪ್ರವರ್ತಿಸುತ್ತಿರುತ್ತಾರೆ. ಹೀಗೆ ಲೋಕಪೀಡಿತರಾಗಿ ಲೋಕಕಂಟಕರಾಗಿ ಇರುವಂತಹ ವ್ಯಕ್ತಿಗಳು ಯಾವ ಸಂದರ್ಭದಲ್ಲಿಯೂ ಸುಖಾಂತ್ಯವನ್ನು ಕಂಡದ್ದನ್ನು ಪುರಾಣಗಳು ವರ್ಣಿಸಿಲ್ಲ. ಲೋಕವನ್ನು ಪೀಡಿಸಿದಂತಹ ರಾವಣನು ಕೊನೆಯಲ್ಲಿ ಸಪರಿವಾರವಾಗಿ ನಾಶವನ್ನು ಹೊಂದಿದ್ದನ್ನು ನಾವು ಕಾಣಬಹುದು. ಅವನ ಕಣ್ಮುಂದೆ ಅವನ ಅನೇಕ ಪುತ್ರರು, ಅವನ ಸಂತತಿ, ಅವನ ಕುಲ, ಅವನ ಬಂಧು ಬಳಗ, ಸೇವಕರು, ಪರಿಚಾರಕರು, ಹೀಗೆ ಎಲ್ಲರೂ ಮರಣವನ್ನು ಹೊಂದುವುದನ್ನು ಅವನು ಕಣ್ಣಾರೆ ನೋಡಬೇಕಾದಂತಹ ದುಸ್ಥಿತಿಯನ್ನು ಪಡೆದುಕೊಂಡ. ಅದೇ ರೀತಿಯಲ್ಲಿ ದುರ್ಯೋಧನನು ತನ್ನ ಪ್ರವರ್ತನೆಯಿಂದ ಪಾಂಡವರನ್ನು ಅನೇಕ ವಿಧವಾಗಿ ಹಿಂಸಿಸಿದರೂ ಕೊನೆಯಲ್ಲಿ ತನ್ನ 99 ಮಂದಿ ಸೋದರರು ಮರಣಿಸುವುದನ್ನು ತನ್ನ ಕಣ್ಣಾರೆ ನೋಡಬೇಕಾದಂತಹ ದುಸ್ಥಿತಿ ಉಂಟಾಯಿತು. ಅದಕ್ಕಿಂತಲೂ ಹೆಚ್ಚಿನದಾಗಿ ತಾನು ಯಾರನ್ನು ಪ್ರತಿಕ್ಷಣವೂ ದ್ವೇಷಿಸಿದನೋ ಅಂಥವರು ವಿಜಯವನ್ನು ಹೊಂದುವುದು ಇನ್ನಷ್ಟು ಪೀಡಾದಾಯಕವಾದದ್ದು. ಪರಾಕ್ರಮಿ ಎಂದು ತನ್ನನ್ನು ಬಣ್ಣಿಸಿಕೊಂಡಂತಹ ವ್ಯಕ್ತಿಯು ಕೊನೆಯಲ್ಲಿ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕಾಗಿ ಹೇಡಿಯಂತೆ ನೀರಿನಲ್ಲಿ ಅಡಗಿ ಕುಳಿತುಕೊಳ್ಳಬೇಕಾದಂತಹ ದುಸ್ಥಿತಿ ಉಂಟಾಯಿತು. ಇದು ರಾಕ್ಷಸತ್ವದ ಪರ್ಯವಸಾನವನ್ನು ತಿಳಿಯಪಡಿಸುತ್ತದೆ. ರಾಕ್ಷಸತ್ವವನ್ನು ಹೊಂದುವುದರಿಂದ, ಅದನ್ನು ಬೆಂಬಲಿಸುವುದರಿಂದ ಅದರ ಪರಿಣಾಮ ಯಾವ ರೀತಿ ಇರುತ್ತದೆ ಎನ್ನುವುದನ್ನು ಇದು ಪ್ರತಿಪಾದಿಸುತ್ತದೆ. ಆ ರೀತಿಯಾಗಿ ಅನೇಕರು ಬೇರೆ ಬೇರೆ ಕಾರಣಗಳಿಂದ ಸಾತ್ವಿಕತೆಯನ್ನು ವಿರೋಧಿಸಿ ರಾಕ್ಷಸತ್ವವನ್ನು ಸಮರ್ಥನೆ ಮಾಡಿಕೊಳ್ಳುತ್ತಾ ಇರುವುದನ್ನು ನಾವು ಕಾಣಬಹುದು. ಅತ್ಯಲ್ಪ ವಿಚಾರಗಳಿಗೆ ಸಜ್ಜನರನ್ನು ಪೀಡಿಸುವ, ಅನಾವಶ್ಯಕವಾಗಿ ಅಕಾರಣವಾಗಿ ಅವರನ್ನು ಹೀಯಾಳಿಸುವ, ನಿಂದಿಸುವ, ಅಪಪ್ರಚಾರಗಳನ್ನು ಮಾಡುವ ಕೆಲಸಗಳನ್ನು ಮಾಡುತ್ತಿರುತ್ತಾರೆ. ಅಂಥವರು ಎಂದೋ ಒಂದು ದಿನ ತಮ್ಮ ಸುಳಿಯಲ್ಲಿ ತಾವು ಸಿಲುಕಿಕೊಂಡು ಹೊರಗೆ ಬರಲು ಸಾಧ್ಯವಾಗದೇ ಇರುವಷ್ಟರ ಮಟ್ಟಿಗಿನ ಪ್ರಪಾತದಲ್ಲಿ ಬೀಳುವುದು
ಅತ್ಯಂತ ಸಹಜವಾದದ್ದು. ಆದ್ದರಿಂದ ಕೆಡುಕನ್ನು ಸಮರ್ಥಿಸುವ ವಿಷಯದಲ್ಲಿ ಅತ್ಯಂತ ಜಾಗರೂಕತೆ ಮುಖ್ಯವಾದದ್ದು. ಆದರೆ ಸಜ್ಜನಿಕತೆ ಅಥವಾ ಸಾತ್ವಿಕತೆ ನಿಧಾನವಾಗಿ ಜಯವನ್ನು ಸಾಧಿಸುತ್ತದೆ. ಆದರೆ ಎಂದಿಗಾದರೂ ಅದು ಜಯವನ್ನು ಸಾಧಿಸಿಯೇ ತೀರುತ್ತದೆ. ದುರ್ಜನತೆ, ದುರ್ಗುಣಗಳು ವೇಗವಾಗಿ ಕೆಲಸ ಮಾಡುತ್ತವೆ. ಅವುಗಳ ವೇಗ, ಅವುಗಳನ್ನು ಸಮರ್ಥಿಸುವಂತಹ ವ್ಯಕ್ತಿಗಳ ಸಂಖ್ಯೆ ಇವೆಲ್ಲವೂ ಹೆಚ್ಚಿದ್ದರೂ ಕೂಡ ಶಾಶ್ವತವಾದಂತಹ ಜಯವನ್ನು ಅವು ಪಡೆಯುವಲ್ಲಿ ವಿಫಲವಾಗುತ್ತವೆ. ಆದ್ದರಿಂದ ಹಿರಿಯರು ವಿಶೇಷವಾದಂತಹ ಒಂದು ಮಾರ್ಗವನ್ನು ತಿಳಿಯಪಡಿಸಿದ್ದಾರೆ. ಅದೇ ಸಾತ್ವಿಕವಾದಂತಹ ಮಾರ್ಗ. ಆ ಮಾರ್ಗದ ಮೂಲಕ ಪ್ರತಿಯೊಬ್ಬ ಜೀವಿಯು ಉನ್ನತಿಯನ್ನು ಪಡೆಯುತ್ತಾನೆ, ತನ್ನ ಸ್ಥಾಯಿಯನ್ನು ಉನ್ನತಗೊಳಿಸಿಕೊಳ್ಳುತ್ತಾನೆ, ಅದರಿಂದ ಹೆಚ್ಚಿನದಾದಂತಹ ಆನಂದವನ್ನು ಪಡೆಯುತ್ತಾನೆ. ಮಾನಸಿಕವಾದಂತಹ ಸ್ತರವು ಉನ್ನತಗೊಂಡಾಗ ಅವನ ಆನಂದದ ಸ್ಥಾಯಿಯೂ ಕೂಡ ಹೆಚ್ಚುತ್ತದೆ. ಆ ರೀತಿಯಾಗಿ ಪ್ರತಿಯೊಬ್ಬ ಜೀವನ ವಿಶೇಷವಾದಂತಹ, ಪ್ರತಿಯೊಬ್ಬ ಜೀವನ ಯಥಾರ್ಥವಾದಂತಹ ಸ್ಥಿತಿ ಆನಂದಮಯವಾದದ್ದು. ಆ ಆನಂದಮಯವಾದ ಸ್ಥಿತಿಯನ್ನು ಹೊಂದುವುದಕ್ಕೆ ಬೇಕಾದಂತಹ ಸಾಧನೆಯನ್ನು ನಿರಂತರವಾಗಿ ಮಾಡಲು ಪುರಾಣಗಳು, ಉಪನಿಷತ್ತುಗಳು ಮಾರ್ಗದರ್ಶನವನ್ನು ಮಾಡಿವೆ. ಪರಮಾತ್ಮನೂ ಕೂಡ ಇಂದು ಮೋಹಿನಿಯ ರೂಪವನ್ನು ಧಾರಣೆ ಮಾಡಿ ತಾನೇ ಸ್ತ್ರೀ ರೂಪವಾಗಿ, ತಾನೇ ಪುರುಷ ರೂಪವಾಗಿ ಜಗತ್ತನ್ನಲ್ಲಿ ಆವರಿಸಿದ್ದೇನೆ ಎನ್ನುವಂತಹ ಸಂದೇಶವನ್ನು ಕೂಡ ನೀಡುತ್ತಿದ್ದಾನೆ. ಯಾವ ಪರಮಪುರುಷನು ನಿನ್ನೆ ಮೊನ್ನೆ ನಡೆದಂತಹ ವಾಹನ ಸೇವೆಗಳಲ್ಲಿ ಪುರುಷ ರೂಪದಿಂದ ದರ್ಶನವನ್ನು ನೀಡಿದ್ದನೋ ಅದೇ ಪರಮಪುರುಷನು ಇಂದು ಮೋಹಿನಿ ರೂಪಧಾರಣೆಯಾಗಿ ಸ್ತ್ರೀ ರೂಪದಲ್ಲಿ ಕಂಗೊಳಿಸುತ್ತಿದ್ದಾನೆ. ಸ್ತ್ರೀ ಪುಂ ರೂಪಗಳೆರಡೂ ಕೂಡ ಪರಮಾತ್ಮನ ಸ್ವರೂಪಗಳೇ ಆಗಿವೆ. ದ್ವಿಧಾಕೃತ್ವಾತ್ಮನೋ ದೇಹಂ ಭಿನ್ನಮೂರ್ತೆ ಶುಶ್ರೂಕ್ಷಯ ಎನ್ನುವಂತಹ ನುಡಿ ಪ್ರಾಚೀನವಾದದ್ದು. ಪರಮಾತ್ಮನು ತನ್ನನ್ನು ತಾನು ಒಂದು ಭಾಗದಿಂದ ಪುರುಷನಾಗಿ, ಇನ್ನೊಂದು ಭಾಗದಿಂದ ಸ್ತ್ರೀಯಾಗಿ, ತಾನೇ ಎರಡೂ ಆಗಿ ಲೋಕದ ಸೃಷ್ಟಿಯ ಕಾರ್ಯವನ್ನು ಮುಂದುವರಿಸುವುದಕ್ಕಾಗಿ ಎರಡು ವಿಧವಾದಂತಹ ರೂಪಗಳನ್ನು ಧಾರಣೆ ಮಾಡಿ ಪ್ರಪಂಚದಲ್ಲಿ ತನ್ನ ವಿಶೇಷವಾದಂತಹ ಲೀಲೆಯನ್ನು ತೋರ್ಪಡಿಸುತ್ತಿದ್ದಾನೆ ಎನ್ನುವಂತಹ ಸಿದ್ಧಾಂತವಿದೆ. ಆ ರೀತಿಯಾಗಿ ಪರಮಾತ್ಮನು ತಾನೇ ಪುರುಷನಾಗಿ, ತಾನೇ ಸ್ತ್ರೀಯಾಗಿಯೂ ಕೂಡ ರೂಪವನ್ನು ತಳೆಯಬಲ್ಲ. ಸ್ತ್ರೀ ಪುರುಷರಿಬ್ಬರೂ ಮಾನನೀಯರು, ಪೂಜನೀಯರು, ಗೌರವನೀಯರು. ಇವೆರಡೂ ಕೂಡ ಪರಮಾತ್ಮನ ಸ್ವರೂಪಗಳೇ ಎನ್ನುವುದನ್ನು ನಾವು ಗುರುತಿಸಬಹುದು. ಆ ರೀತಿಯಾಗಿ ಇಂದು ಮೋಹಿನಿ ಅವತಾರದಲ್ಲಿ ಪರಮಾತ್ಮ ವಿರಾಜಮಾನನಾಗಿದ್ದಾನೆ. ಇದನ್ನು ಮೋಹಿನಿ ಅಲಂಕಾರ ಎಂದು ಕೂಡ ಕರೆಯುತ್ತಾರೆ. ಯಾಕೆಂದರೆ ಪರಮಾತ್ಮ ಪುರುಷ ರೂಪದಲ್ಲಿದ್ದು ತಾನು ಮೋಹಿನಿಯ ರೂಪವನ್ನು, ಸ್ತ್ರೀ ರೂಪವನ್ನು ಧಾರಣೆ ಮಾಡಿದ್ದರಿಂದಾಗಿ ಅಂತಹ ಒಂದು ವಿಶೇಷವಾದಂತಹ ಪದ್ಧತಿಯು ಕೂಡ ಇದೆ. ಈ ರೀತಿಯಾಗಿ ವಿರಾಜಮಾನನಾಗಿರುವಂತಹ ಪರಮಾತ್ಮನನ್ನು ಭಕ್ತ ಜನರು ಕೋಲಾಟ, ಭಜನೆ ಮತ್ತಿತರ ಸಾಧನೆಗಳಿಂದ ಪರಮಾತ್ಮನನ್ನು ಆರಾಧಿಸುತ್ತಿದ್ದಾರೆ. ಎಲ್ಲ ಕಲಾ ಪ್ರಕಾರಗಳು ಕೂಡ ಪರಮಾತ್ಮನ ಆರಾಧನೆಗಾಗಿ ಮಾತ್ರವೇ ಆವಿರ್ಭವಿಸಿವೆ. ಕಾಲಕ್ರಮದಲ್ಲಿ ಅದು ಸಾಮಾನ್ಯ ಜನರ ಮನೋರಂಜನೆಗೆ ದುರ್ಬಲತೆಯಾಗಿದೆ. ಅದಿಲ್ಲದೇ ಇದ್ದರೆ ಎಲ್ಲ ಕಲೆಗಳು ಕೂಡ ಪರಮಾತ್ಮನ ಆರಾಧನೆಗೆ ಮಾತ್ರವೇ ಉಪಯೋಗಿಸಬೇಕಾದಂತಹ ಪ್ರಕ್ರಿಯೆಗಳು. ಪರಮಾತ್ಮನನ್ನು ಹೊರತುಪಡಿಸಿ ಪರಮಾತ್ಮನು ಯಾವ ಕಲೆಗೆ ಉದ್ದೇಶಭೂತನಾಗಿಲ್ಲವೋ, ಪರಮಾತ್ಮನ ವಿಷಯಕವಾಗಿ ಯಾವ ಕಲೆಯು ಹೇಳುವುದಿಲ್ಲವೋ ಆ ಕಲೆ ಜನರ ಪತನಕ್ಕೆ ಕಾರಣೀಭೂತವಾದದ್ದು. ಆದ್ದರಿಂದಾಗಿ ಎಲ್ಲ ಕಲೆಗಳಿಗೂ ಕೂಡ, ಭಾರತೀಯ ಕಲೆಗಳಿಗೆ ವಿಶೇಷವಾಗಿ ಪರಮಾತ್ಮನೇ ಆಧಾರ. ಪರಮಾತ್ಮ ಸಂಬದ್ಧವಾದ ವಿಷಯಗಳ ಬೋಧನೆಯೇ ಅದಕ್ಕೆ ಸಾಧನೆ. ಆ ರೀತಿಯಾಗಿ ಪರಮಾತ್ಮನನ್ನು ಆರಾಧಿಸಿಕೊಂಡು ಬಂದಿವೆ. ಅಂತಹ ಮಹತ್ವಪೂರ್ಣವಾದಂತಹ ಸ್ಥಾನದಲ್ಲಿ ಇರುವಂತಹ ಕಲೆಗಳನ್ನು ಪ್ರದರ್ಶಿಸುತ್ತಾ ಭಜನೆ, ಕೋಲಾಟ, ಡೊಳ್ಳು ಕುಣಿತ ಹೀಗೆ ಅನೇಕ ವಿಧವಾದಂತಹ ಪ್ರಕ್ರಿಯೆಗಳನ್ನು ಈ ಸಂದರ್ಭದಲ್ಲಿ
ಪರಮಾತ್ಮನು ಬರುವಂತಹ ಮಾರ್ಗದಲ್ಲಿ ಭಕ್ತರು ತಿಳಿಯಪಡಿಸುತ್ತಿದ್ದಾರೆ. ಆ ಪರಮಾತ್ಮನ ಆಗಮನ ಅತ್ಯಂತ ನಿಧಾನಗತಿಯಾಗಿ ನಡೆದು ಬರುತ್ತಿರುವುದನ್ನು ತಾವು ಗಮನಿಸುತ್ತಿದ್ದೀರಿ. ಪರಮಾತ್ಮನು ಭಕ್ತಜನ ಸಂದೋಹದೊಂದಿಗೆ ರಥಬೀದಿಯಲ್ಲಿ ವಿರಾಜಮಾನನಾಗಿದ್ದಾನೆ. ಅನೇಕ ವಿಧವಾದಂತಹ ಚಂಡೆ ವಾದ್ಯದ ಕಲಾವಿದರುಗಳು ಈ ಸಂದರ್ಭದಲ್ಲಿ ತಮ್ಮ ವಾದ್ಯವನ್ನು ನುಡಿಸುತ್ತಾ ಜನರಲ್ಲಿ ಉತ್ಸಾಹವನ್ನು ತುಂಬುತ್ತಿದ್ದಾರೆ. ಭಕ್ತ ಜನರೆಲ್ಲರೂ ಅತ್ಯಂತ ಭಾವಪೂರ್ಣವಾಗಿ ಪರಮಾತ್ಮನನ್ನು ಆರಾಧಿಸಿಕೊಂಡು ಬಂದಿದ್ದಾರೆ. ಶ್ರೀನಿವಾಸನು ವಿಶೇಷವಾದಂತಹ ಅಲಂಕಾರಗಳೊಂದಿಗೆ ವಿರಾಜಮಾನನಾಗಿದ್ದಾನೆ. ಶ್ರೇಯಃಕಾಂತನ ದಿವ್ಯವಾದಂತಹ ಒಂದು ವೈಭವವನ್ನು ನಾವು ಗಮನಿಸಬಹುದು. ಶ್ರೀ ವೆಂಕಟನಾಥನ ದಿವ್ಯವಾದಂತಹ ಈ ಒಂದು ವೈಭವ ಭಕ್ತಜನರಿಗೆ ಅಪಾರವಾದಂತಹ ಆನಂದವನ್ನು, ಸಂತೋಷವನ್ನು ಉಂಟು ಮಾಡುತ್ತಿದೆ. ಶ್ರೇಯಃಕಾಂತನ ದಿವ್ಯವಾದಂತಹ ಈ ಒಂದು ವಾಹನ ಸೇವಾ ವಿಧಿ ಭಕ್ತಜನರಿಗೆ ಅಪಾರವಾದಂತಹ ಆನಂದವನ್ನು ತಂದುಕೊಡುತ್ತಿದೆ. ವಿಶೇಷ ಅಲಂಕಾರ ಭೂಷಿತನಾಗಿ ಪರಮಾತ್ಮ ಇಂದು ಭಕ್ತರಿಗೆ ದರ್ಶನವನ್ನು ನೀಡುತ್ತಿದ್ದಾನೆ. ವಿವಿಧ ರೀತಿಯ ಪುಷ್ಪಗಳು, ವಿವಿಧ ರೀತಿಯ ಆಭರಣಗಳು, ಅಲಂಕಾರಗಳು, ಕೇಶಾಲಂಕಾರ, ವಸ್ತ್ರಾಲಂಕಾರ, ಆಭರಣಾಲಂಕಾರ, ಹೀಗೆ ಎಲ್ಲ ವಿಧವಾಗಿಯೂ ಕೂಡ ಈ ಒಂದು ವಾಹನ ಸೇವೆ ಎಲ್ಲರ ಮನಸ್ಸನ್ನು ಸೂರೆಗೊಳಿಸುವಂತಹ ವಿಶೇಷವಾದ ಶಕ್ತಿಯನ್ನು ಪಡೆದುಕೊಂಡಿದೆ. ಶ್ರೀನಿವಾಸನು ತನ್ನ ವಿಶೇಷವಾದಂತಹ ದೃಷ್ಟಿಯಿಂದ ಭಕ್ತರನ್ನು ಪೂರ್ಣವಾಗಿ ಅನುಗ್ರಹಿಸುತ್ತಿದ್ದಾನೆ. ಇಂತಹ ವಿಶೇಷವಾದಂಥ ಒಂದು ಪ್ರಕ್ರಿಯೆಯನ್ನು ಇದೀಗ ತಾವು ವೀಕ್ಷಿಸುತ್ತಿದ್ದೀರಿ. ಲೋಕ ಕಲ್ಯಾಣಕಾರಕನಾದಂಥ ಶ್ರೀನಿವಾಸನು ಕೃಷ್ಣನಾಗಿ, ರಾಮನಾಗಿ ಅನೇಕ ವಿಧವಾದಂತಹ ಅವತಾರಗಳಲ್ಲಿ ಭಕ್ತರನ್ನು ಅನುಗ್ರಹಿಸಿದ್ದಾನೆ. ಆ ಪರಮಾತ್ಮನ ಅವತಾರಗಳೆಲ್ಲವನ್ನೂ ಹಾಡಿ ಹೊಗಳುವಂತಹ ಕೀರ್ತನೆಗಳು ಆಯಾ ಭಾಷೆಗಳಲ್ಲಿ ರಚಿತವಾಗಿವೆ. ಅವುಗಳನ್ನು ಪಠಿಸುವುದರಿಂದಲೂ ಪರಮಾತ್ಮನ ನಿತ್ಯ ಸ್ಮರಣೆಯ ಫಲ ಪ್ರಾಪ್ತವಾಗುತ್ತದೆ. ಅದರ ಜೊತೆಗೆ ಅತ್ಯಂತ ವಿಶಿಷ್ಟವಾದಂತಹ ಕುಣಿತ ಮೊದಲಾದಂತಹ ವಿಷಯಗಳು ಕೂಡ ಅಭ್ಯಾಸಗೊಂಡು ಅವೆಲ್ಲವೂ ಕೂಡ ಇಂತಹ ಉತ್ಸವದ ಉತ್ಸಾಹವನ್ನು ವೃದ್ಧಿಗೊಳಿಸುತ್ತದೆ. ದೇವಾಲಯವು ಅರ್ಚಕರಿಗಾಗಿ ಅಲ್ಲ, ಅದು ಬರುವಂತಹ ಭಕ್ತರಿಗಾಗಿ. ಆದ್ದರಿಂದಾಗಿ ಭಕ್ತರು ಭಕ್ತಿ ಶ್ರದ್ಧೆಗಳಿಂದ ಪರಮಾತ್ಮನನ್ನು ಆರಾಧಿಸುವುದಕ್ಕೆ ಇದು ಅತ್ಯಂತ ಶ್ರೇಷ್ಠವಾದಂತಹ ಸಮಯವಾಗಿದೆ. ಇಂತಹ ಉತ್ಸವಗಳು ಮನಸ್ಸಿನಲ್ಲಿ ಉತ್ಸಾಹವನ್ನು ತುಂಬುತ್ತವೆ. ಎಲ್ಲರ ಜೀವನದಲ್ಲಿ ಒಂದು ಹೊಸದಾದಂತಹ ಹುರುಪನ್ನು ತುಂಬುತ್ತವೆ. ಆದ್ದರಿಂದಾಗಿ ಭಕ್ತರ ಈ ಒಂದು ದಟ್ಟಣೆಯಲ್ಲಿ ಅನೇಕರು ಅನೇಕ ವಿಧವಾದಂತಹ ಕಾರ್ಯದಲ್ಲಿ ತೊಡಗಿದ್ದಾರೆ. ಇಲ್ಲಿನ ಸಂದರ್ಭವನ್ನು ಶಾಶ್ವತಗೊಳಿಸಿಕೊಳ್ಳುವಂತಹ, ಅವುಗಳನ್ನು ಚಿತ್ರರೂಪದಲ್ಲಿ ಸಂಗ್ರಹಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಇದೆಲ್ಲವೂ ಕೂಡ ಆ ಪರಮಾತ್ಮನ ಸೇವೆಯಲ್ಲಿ ಇರುವಂತಹ ಉತ್ಸಾಹವನ್ನು ತಿಳಿಯಪಡಿಸುತ್ತದೆ. ಈ ಸಂದರ್ಭದಲ್ಲಿ ಎಲ್ಲ ವಿಧವಾದಂತಹ ಜನರು ಏಕತ್ರಿತರಾಗಿದ್ದಾರೆ. ಭಿನ್ನ ಭಿನ್ನ ರಾಜ್ಯದ ಜನರು ಏಕತ್ರಿತರಾಗಿದ್ದಾರೆ. ಭಿನ್ನ ಭಿನ್ನ ಭಾಷೆಯ ಜನರು ಏಕತ್ರಿತರಿದ್ದಾರೆ. ಧಾರ್ಮಿಕತೆ ಒಂದೇ ಎಲ್ಲರನ್ನೂ ಕೂಡ ಒಂದಾಗಿಸಿ ಒಂದೇ ಮಾರ್ಗದಲ್ಲಿ ಮುನ್ನಡೆಸಬಹುದು. ಎಲ್ಲ ಭಕ್ತರು ಕೂಡ ಏಕಮುಖವಾಗಿ ಈ ರಥಯಾತ್ರೆಯಲ್ಲಿ, ಈ ವಾಹನ ಯಾತ್ರೆಯಲ್ಲಿ ಪಾಲ್ಗೊಂಡಿದ್ದನ್ನು ತಾವು ಗಮನಿಸಬಹುದು. ಆದ್ದರಿಂದ ಎಲ್ಲರನ್ನೂ ಮುನ್ನಡೆಸುವಂತಹ ಶಕ್ತಿ ಸಂಪನ್ನನಾದ ಪರಮಾತ್ಮನನ್ನು ನಮಸ್ಕರಿಸಿ ಮುಂದಿನ ಈ ವಾಹನ ಸೇವಾ ವಿಧಿಯನ್ನು ವೀಕ್ಷಿಸಿ ಕೃತಾರ್ಥರಾಗೋಣ. ಸೊಗಸುಗ ಪಲ್ಲಕಿ ಸೂಡವೆ ಕಲಿಕಿ ತೆಗುವನು ಬೋಯಲು ತೆಚ್ಚಿರಿ ಹರಿಕಿ. ಸೊಗಸುಗ ಪಲ್ಲಕಿ ಸೂಡವೆ ಕಲಿಕಿ ತೆಗುವನು ಬೋಯಲು ತೆಚ್ಚಿರಿ ಹರಿಕಿ. ಸೊಗಸುಗ ಪಲ್ಲಕಿ ಚೂಡವೆ ಕಲಿಕಿ ತೆಗುವನು ಬೋಯಲು
తెచ్చిరి హరికి. సరసీరుహముల చట్టములెల్లను మెరయుచున్నవి ఈ వేళ. సరసీరుహముల చట్టములెల్లను మెరయుచున్నవి ఈ వేళ. మురువగు మొల్లల కత్తెర కోలలు ముద్దు కుల్కెడిని చాలా. మురువగు మొల్లల కత్తెర కోలలు ముద్దు కుల్కెడిని చాలా. సొగసుగ పల్లకి చూడవే కలికి తెగువను బోయలు తెచ్చిరి హరికి. కనక సుమంబుల గుబ్బల కిరుసులు కనబడే రుచులను చేరి. కనక సుమంబుల గుబ్బల కిరుసులు కనబడే రుచులను చేరి. మొనసిన మల్లెల సరముల కుచ్చులు తనరెను చెలువము మీరి. మొనసిన మల్లెల సరముల కుచ్చులు తనరెను చెలువము మీరి. సొగసుగ పల్లకి చూడవే కలికి తెగువను బోయలు తెచ్చిరి హరికి. మల్లియల తోడులు మెత్తలు గండు మీరి నిండారి. బొండు మల్లియల తోడులు మెత్తలు గండు మీరి నిండారి. మెండుగా అందము సందము కని మెచ్చెను త్యాగమురారి. మెండుగా అందము చందము గని మెచ్చెను త్యాగమురారి. సొగసుగ పల్లకి చూడవే కలికి తెగువను బోయలు తెచ్చిరి హరికి. సొగసుగ పల్లకి చూడవే కలికి ತೆಗುವನು ಭಾಗ್ಯನಗರದ ಭಾಗ್ಯದೇವತೆಯಾಗಿ ಶೋಭಿಸುತ್ತಿರುವ ಶ್ರೀ ವೆಂಕಟೇಶ್ವರ ದೇವರ ವಾರ್ಷಿಕ ಬ್ರಹ್ಮೋತ್ಸವದ ಮೋಹಿನಿ ಅವತಾರ, ಮೋಹಿನಿ ಅಲಂಕಾರ ಎಂದು ಕೂಡ ಕರೆಯುವುದು ವಾಡಿಕೆ. ಪರಮಾತ್ಮನೇ ಆ ಅಲಂಕಾರದಲ್ಲಿ ಭಕ್ತರನ್ನು
ಅನುಗ್ರಹಿಸುತ್ತಾನೆ. ಆ ರೀತಿಯಾಗಿ ಸಮಸ್ತ ಭಕ್ತ ಜನರನ್ನು ಅನುಗ್ರಹಿಸುತ್ತಿರುವ ಶ್ರೀನಿವಾಸನ ದಿವ್ಯ ಸಾನ್ನಿಧ್ಯದಲ್ಲಿ ಭಾನುವಾಸರದ ಈ ಶುಭ ವೇಳೆಯಲ್ಲಿ ಸಾವಿರಾರು ಭಕ್ತರು ಆಗಮಿಸಿದ್ದಾರೆ. ಈ ದಿವಸದ ಒಂದು ಅವಕಾಶವನ್ನು ಭಕ್ತಜನರು ಸದ್ವಿನಿಯೋಗ ಮಾಡಿಕೊಳ್ಳುತ್ತಾ ಇಂದಿನ ಈ ಮೋಹಿನಿ ಅವತಾರದಲ್ಲಿಯೂ ರಾತ್ರಿ ನಡೆಯುವ ಗರುಡ ವಾಹನ ಸೇವೆಯಲ್ಲಿಯೂ ಭಕ್ತರು ತಮ್ಮನ್ನು ತೊಡಗಿಸಿಕೊಂಡು ಆನಂದ ಪರವಶರಾಗುತ್ತಾರೆ. ತಿರುಮಲ ಕ್ಷೇತ್ರದಲ್ಲಿ ನಡೆಯುವ ಉತ್ಸವದಂತೆಯೇ ಎಲ್ಲ ವಿಧವಾದಂತಹ ವಿಧಿವಿಧಾನಗಳೊಂದಿಗೆ ಭಕ್ತಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದನ್ನು ನಾವು ನೋಡುತ್ತೇವೆ. ಭಕ್ತರಲ್ಲಿ ಉತ್ಸಾಹ, ಉಲ್ಲಾಸ, ಆನಂದ ಇವೆಲ್ಲವೂ ಕೂಡ ಪ್ರಕಟವಾಗುವಂತಹ ಸಂದರ್ಭ ಈ ವಿಶೇಷವಾದಂತಹ ವಾಹನ ಸೇವೆಗಳು. ಇದರಲ್ಲಿ ಕಲೆಗೆ ಪ್ರೋತ್ಸಾಹವಿದೆ, ಭಕ್ತಿಗೆ ಪ್ರೋತ್ಸಾಹವಿದೆ. ಎಲ್ಲರೂ ಸಾಮೂಹಿಕವಾಗಿ ನಡೆಸುವಂತಹ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹವಿದೆ. ಹೀಗೆ ಎಲ್ಲ ವಿಧವಾಗಿಯೂ ಕೂಡ ಇದು ಅತ್ಯಂತ ಆನಂದದಾಯಕವಾದಂತಹ ಉತ್ಸಾಹದಾಯಕವಾದ ವಾತಾವರಣದಲ್ಲಿ ನಡೆಯುತ್ತದೆ. ಮಾನಸಿಕವಾದಂತಹ ಕಷ್ಟವನ್ನು ಹೋಗಲಾಡಿಸಿ ಮನಸ್ಸಿನಲ್ಲಿ ಸಂತೋಷವನ್ನು, ಆನಂದವನ್ನು ತುಂಬುವಂತಹ ಮಹತ್ವಪೂರ್ಣವಾದ ಸಂದರ್ಭ ಇದಾಗಿದೆ. ಭಕ್ತಜನರಿಗೆ ಶಾಶ್ವತವಾದ ಆನಂದವಾದ ಸದಾ ನೆನಪಿಗೆ ತಂದುಕೊಳ್ಳಬಹುದಾದಂತಹ ಘಟನೆಗಳನ್ನು ಇದು ತುಂಬಿಸುತ್ತದೆ. ಈ ರೀತಿಯಾಗಿ ಇಂತಹ ವಾಹನ ಸೇವೆಗಳು ಭಕ್ತಜನರಿಗೆ ಅತ್ಯಂತ ಆನಂದದಾಯಕವಾಗಿವೆ. ಮನೋಹರವಾದಂತಹ ಈ ಒಂದು ಉತ್ಸವಗಳನ್ನು ಈ ಸಂದರ್ಭದಲ್ಲಿ ವೀಕ್ಷಿಸುತ್ತಿದ್ದೇವೆ. ಜಗನ್ಮೋಹನಾಕಾರನಾದಂತಹ ಪರಮಾತ್ಮನನ್ನು ಅನ್ನಮಾಚಾರ್ಯರು ಅತ್ಯಂತ ಆನಂದದಿಂದ ಕೊಂಡಾಡಿದ್ದಾರೆ. ಮೋಹನ ರೂಪ ಎಂದು ಕರೆದಿದ್ದಾರೆ. ನಿನ್ನ ರೂಪ ಮೋಹಕವಾದದ್ದು. ನಿನ್ನ ರೂಪವನ್ನು ಕಂಡು ಸಾತ್ವಿಕರು ವಿಶೇಷವಾದಂತಹ ರೀತಿಯಲ್ಲಿ ಭಕ್ತಿಯನ್ನು ಹೊಂದುತ್ತಾರೆ. ತಾಮಸಿಕರು ಅದರ ಸೌಂದರ್ಯವನ್ನು ಅರಿಯಲಾರದೆ ಮೌನವಾಗಿರುತ್ತಾರೆ. ರಾಜಸಿಕರು ಆ ಪರಮಾತ್ಮನ ಸೌಂದರ್ಯಕ್ಕೆ ಮರುಳಾಗಿ ಅಗ್ನಿಯಲ್ಲಿ ಬಿದ್ದಂತಹ ಹುಳುವಿನಂತಾಗುತ್ತಾರೆ. ಆ ರೀತಿಯಾದಂತಹ ಒಂದು ವಿಶೇಷವಾದ ಪರಿಣಾಮಗಳನ್ನು ಮೂರು ವಿಧವಾದಂತಹ ಜನರಲ್ಲಿಯೂ ಉಂಟು ಮಾಡುವಂತಹ ಶಕ್ತಿ ಪರಮಾತ್ಮನಲ್ಲಿದೆ. ಆ ಪರಮಾತ್ಮನ ಮೋಹಕವಾದಂತಹ ರೂಪವನ್ನು ವೀಕ್ಷಿಸುತ್ತಿದ್ದೀರಿ. ಅಂತಹ ವಿಶೇಷವಾದಂತಹ ಕಬರೀಭಾರವೆಂದು ಕರೆಯಲ್ಪಡುವಂತಹ ಅಲಂಕಾರದಲ್ಲಿ ವಿರಾಜಮಾನನಾಗಿದ್ದಾನೆ. ಅತ್ಯಂತ ಎತ್ತರವಾದಂತಹ ಈ ಒಂದು ಕೇಶಾಲಂಕಾರವನ್ನು ತಾವು ವೀಕ್ಷಿಸಬಹುದು. ಸುದೀರ್ಘವಾದಂತಹ ಕೇಶದಿಂದ, ವಿಶಾಲವಾದ ಕರ್ಣಪತ್ರಗಳಿಂದ, ಕಸ್ತೂರಿ ತಿಲಕದಿಂದ, ವಜ್ರಾಭರಣಗಳಿಂದ, ಅದೇ ರೀತಿಯಲ್ಲಿ ಅಂತಹ ಮಹತ್ವಪೂರ್ಣವಾದಂತಹ ವೈಭವದೊಂದಿಗೆ ಶೋಭಿಸುತ್ತಿರುವ ವಿಶೇಷವಾದಂತಹ ಒಂದು ವೈಭವವನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸುತ್ತಿದ್ದೇವೆ. ಸಕಲ ವೈಭವದ ಮೂರ್ತಿಯಾದಂತಹ ಪರಮಾತ್ಮನನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸಬಹುದು. ವೆಂಕಟನಾಥನ ಮಂಗಳಕರವಾದಂತಹ ವೈಭವ ಸದಾ ಸರ್ವದಾ ಆನಂದದಾಯಕವಾದದ್ದು, ಶುಭದಾಯಕವಾದದ್ದು, ಶಕ್ತಿದಾಯಕವಾದದ್ದು, ಸ್ಫೂರ್ತಿದಾಯಕವಾದದ್ದು, ಎಲ್ಲ ವಿಧವಾದಂತಹ ಒಂದು ಸಂತೋಷವನ್ನು ನಮ್ಮಲ್ಲಿ ತುಂಬುವಂತಹದ್ದು. ಮಂಗಳಕರನಾದಂತಹ ಪರಮಾತ್ಮನು ಈ ಸಂದರ್ಭದಲ್ಲಿ ಜಗತ್ತಿಗೆ ಶುಭವನ್ನು, ಮಂಗಳವನ್ನು ಉಂಟು ಮಾಡಲಿ ಎನ್ನುವ ಪ್ರಾರ್ಥನೆಯನ್ನು ಮಾಡೋಣ. ದೇವತೆಗಳು ಪರಮಾತ್ಮನ ಸನ್ನಿಧಿಗೆ ಹೋದಾಗ ಆ ಪರಮಾತ್ಮನನ್ನು ಯಾವ ರೀತಿ ಸ್ತೋತ್ರವನ್ನು ಮಾಡಿದರು ಎನ್ನುವುದು ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಯಾವ ಸಂಕಟ ಬಂದರೂ ಕೂಡ ಮೊದಲು ಪರಮಾತ್ಮನ ಸ್ತೋತ್ರವನ್ನು ಮಾಡುತ್ತಾರೆ. ಅದು ಪರಮಾತ್ಮನ ಮೆಚ್ಚುಗೆಯನ್ನು ಗಳಿಸುವುದಕ್ಕಾಗಿ ಅಲ್ಲ, ಪರಮಾತ್ಮನ ವಿಷಯದಲ್ಲಿ ವಿಶ್ವಾಸವನ್ನು ತಾವು ಹೆಚ್ಚಿಸಿಕೊಳ್ಳುವುದಕ್ಕಾಗಿ, ಆ ಪರಮಾತ್ಮನ ವಿರಾಟ್ ಸ್ವರೂಪವನ್ನು ನೆನಪಿಗೆ ತಂದುಕೊಡುವುದಕ್ಕಾಗಿ. ಆದ್ದರಿಂದಾಗಿ ಪರಮಾತ್ಮನ ಮೆಚ್ಚುಗೆಯನ್ನು ಪಡೆಯುವುದಕ್ಕಾಗಿ ಸ್ತೋತ್ರಗಳಲ್ಲ, ಪರಮಾತ್ಮನ ವಾಸ್ತವಿಕ ಸ್ಥಿತಿಯನ್ನು, ಪರಮಾತ್ಮನ ವಿರಾಟ್ ಸ್ವರೂಪವನ್ನು, ಪರಮಾತ್ಮನ ಅಗಣಿತವಾದಂತಹ ಗುಣಗಳನ್ನು ಸ್ಮರಿಸುವುದಕ್ಕಾಗಿ ಇರುವಂಥವುಗಳು ಸ್ತೋತ್ರಗಳು. ಪರಮಾತ್ಮ
ಅಜ, ನಿರ್ವಿಕಲ್ಪ, ನಿರಾಕಾರ ಇಂತಹ ವಿಶೇಷವಾದಂತಹ ಪರಮಾತ್ಮನ ರೂಪಾತೀತವಾದಂತಹ ಸ್ಥಿತಿಯನ್ನು ಸ್ಮರಿಸುತ್ತಾರೆ. ಪರಮಾತ್ಮನು ಜನ್ಮರಹಿತನು, ಆದ್ದರಿಂದ ಅವನ ಅಜ, ಅವನಿಗೆ ಹುಟ್ಟಿಲ್ಲ. ಅದೇ ರೀತಿಯಲ್ಲಿ ಪರಮಾತ್ಮನ ಆಕಾರವಿಲ್ಲ, ನಿರಾಕಾರ. ಪ್ರಪಂಚದಲ್ಲಿರುವ ಆಕಾರಗಳೆಲ್ಲವೂ ಕೂಡ ಪರಮಾತ್ಮನ ಆಕಾರಗಳೇ ಎನ್ನುವುದು ಅದರಲ್ಲಿ ತಾತ್ಪರ್ಯ. ಪರಮಾತ್ಮ ನಿರಾಧಾರ, ಅವನಿಗೆ ಇರಲು ಒಂದು ಆಧಾರ ಬೇಕಾಗಿಲ್ಲ, ಯಾಕೆಂದರೆ ಅವನೇ ಆಧಾರವಾಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನು ನಿಲ್ಲುವುದಕ್ಕೆ ಇನ್ನೊಂದು ಆಧಾರ ಬೇಕಾಗಿಲ್ಲ. ಅವನನ್ನು ಅಧೇಯ ಎನ್ನುವಂಥ ಹೆಸರಿನಿಂದ ಕರೆದಿದ್ದಾರೆ. ಆ ರೀತಿಯಾಗಿ ತನ್ನಲ್ಲಿಯೇ ಎಲ್ಲವನ್ನು ಇರಿಸಿಕೊಂಡವನು, ತಾನು ಎಲ್ಲರಲ್ಲೂ ಇರುವವನು. ಇಂತಹ ವಿಶಿಷ್ಟವಾದ ಬೇರೆ ಯಾರಿಂದಲೂ ಸಾಧ್ಯವಾಗದೇ ಇರುವಂತಹ ಒಂದು ವಿಶೇಷವಾದಂತಹ ವೈಭವ ಪರಮಾತ್ಮನಲ್ಲಿರುವುದನ್ನು ನಾವು ಗಮನಿಸಬಹುದು. ಅಂತಹ ಮಂಗಳಕರನಾದಂತಹ ಪರಮಾತ್ಮನು ನಮ್ಮೆಲ್ಲರನ್ನು ಸದಾ ಸರ್ವದಾ ರಕ್ಷಿಸಲಿ. ಪರಮಾತ್ಮನ ದಿವ್ಯವಾದಂತಹ ವೈಭವ ನಮಗೂ ಸ್ವಲ್ಪ ಅರ್ಥವಾಗಲಿ. ಪರಮಾತ್ಮನ ವಿಶಾಲತೆ, ಪರಮಾತ್ಮನ ವಿಜ್ಞತೆ, ಪರಮಾತ್ಮನ ವಿವೇಕ, ಪರಮಾತ್ಮನ ಸಂಪೂರ್ಣವಾದಂತಹ ಶಕ್ತಿ ಸಾಮರ್ಥ್ಯಗಳ ಯತ್ಕಿಂಚಿತ್ ವೈಭವದ ಒಂದು ಅನುಭವ ನಮಗಾಗಲಿ ಎನ್ನುವುದನ್ನು ಈ ಸಂದರ್ಭದಲ್ಲಿ ಪ್ರಾರ್ಥಿಸೋಣ. ಇಂದು ರಾತ್ರಿ ವೈಭವದಿಂದ ಗರುಡೋತ್ಸವ ಸೇವೆ ನಡೆಯಲಿಕ್ಕಿದೆ. ಭಕ್ತಜನರೆಲ್ಲರೂ ಅತ್ಯಂತ ಉತ್ಸಾಹದಿಂದ ಕಾರ್ಯಕ್ರಮದಲ್ಲಿ ಭಾಗಿಗಳಾಗುತ್ತಾರೆ. 9 ದಿನಗಳ ಉತ್ಸವದಲ್ಲಿ 5ನೆಯ ದಿನ ಮಧ್ಯ ದಿನವಾಗುತ್ತದೆ. ಆದ್ದರಿಂದಾಗಿ ಈ ಮಧ್ಯ ದಿನದಲ್ಲಿ ನಡೆಯುವಂತಹ ಉತ್ಸವ ಪ್ರಧಾನವಾದದ್ದು ಎಂದು ಪರಿಗಣಿಸಲ್ಪಡುತ್ತದೆ. ಆ ರೀತಿಯಾಗಿ ಗರುಡಾಧಿರೂಢನಾಗಿ ವಿರಾಜಮಾನನಾಗುವ ಪರಮಾತ್ಮನನ್ನು ವೀಕ್ಷಿಸಿ ಪರಮಾತ್ಮನ ದಿವ್ಯವಾದಂತಹ ವೈಭವವನ್ನು ನಾವೆಲ್ಲರೂ ಪ್ರಾರ್ಥಿಸಿ ಪರಮಾತ್ಮನ ದಿವ್ಯಾದ್ಭುತವಾದಂತಹ ಕಲಂಕರಹಿತವಾದಂತಹ ಅಕಲಂಕ ಮಹಿಮೆಯನ್ನು ಹೊಂದಿರುವ ಪರಮಾತ್ಮನನ್ನು ಸ್ತೋತ್ರವನ್ನು ಪರಮಾತ್ಮನನ್ನು ಹಾಡಿ ಹೊಗಳಿ ಪರಮಾತ್ಮನ ದಿವ್ಯವಾದಂತಹ ಎಲ್ಲ ವಿಧವಾದ ವೈಭವಗಳನ್ನು ಅರಿತುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಪರಮಾತ್ಮನಿಗೆ ಭಕ್ತಜನರೆಲ್ಲರೂ ಮಂಗಲ ನೀರಾಜನ ನೈವೇದ್ಯಾದಿಗಳನ್ನು ಈ ಸಂದರ್ಭದಲ್ಲಿ ನಿವೇದಿಸುತ್ತಿದ್ದಾರೆ. ನೈವೇದ್ಯ ಹಾಗೂ ಮಂಗಲ ನೀರಾಜನಾದಿ ಪ್ರಕ್ರಿಯೆಗಳೊಂದಿಗೆ ಇಂದಿನ ವಾಹನ ಸೇವಾ ವಿಧಿ ಪೂರ್ಣಗೊಳ್ಳುತ್ತದೆ. ತೆರೆಯ ಮರೆಯಲ್ಲಿ ಪರಮಾತ್ಮನಿಗೆ ನೈವೇದ್ಯ ನಿವೇದನೆ, ಇದರೊಂದಿಗೆ ಈ ವಾಹನ ಸೇವೆ ಪೂರ್ಣಗೊಳ್ಳುವುದನ್ನು ತಾವು ಕಾಣಬಹುದು. ಭಕ್ತಜನರೆಲ್ಲರೂ ಕೂಡ ಆನಂದ ಪರವಶರಾಗಿ ಪರಮಾತ್ಮನನ್ನು ಅರ್ಚಿಸಿ ಮೆಚ್ಚಿಸುವಂತಹ ಪ್ರಯತ್ನವನ್ನು ಮಾಡುತ್ತಿದ್ದಾರೆ. ಶುಭಕರನಾದಂತಹ ಪರಮಾತ್ಮನು ಎಲ್ಲ ವಿಧವಾಗಿಯೂ ಕೂಡ ಭಕ್ತಜನರನ್ನು ಅನುಗ್ರಹಿಸಲಿ. ಮಂಗಳಮಯನಾದಂತಹ ಶ್ರೀನಿವಾಸನ ದಿವ್ಯಾನುಗ್ರಹ ನಮಗೆಲ್ಲರಿಗೂ ಪ್ರಾಪ್ತವಾಗಲಿ ಎನ್ನುವುದನ್ನು ಪ್ರಾರ್ಥಿಸುತ್ತಾ ಮುಂದೆ ನಡೆಯಲಿಕ್ಕಿರುವಂತಹ ಉಳಿದ ವಾಹನ ಸೇವೆಗಳನ್ನು ಕೂಡ ಶ್ರೀ ವೆಂಕಟೇಶ್ವರ ಭಕ್ತಿ ಚಾನಲ್ ಭಕ್ತರಿಗಾಗಿ ನೇರವಾಗಿ ಪ್ರಸಾರ ಮಾಡುತ್ತದೆ. ಆ ಎಲ್ಲ ಪ್ರಸಾರಗಳನ್ನು ವೀಕ್ಷಿಸುತ್ತಾ ಭಕ್ತಜನರು ಕೃತಾರ್ಥರಾಗಬೇಕು ಎಂದು ಪ್ರಾರ್ಥಿಸೋಣ. ಶ್ರೀನಿವಾಸನಿಗೆ ಮಂಗಳವನ್ನು ಹಾಡೋಣ. ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಲಂ. ಮಂಗಲಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿತನೂಜಾಯ ಸಾರ್ವಭೌಮಾಯ ಮಂಗಲಂ. ಮಂಗಳಾಶಾಸನಪರೈಃ ಮದಾಚಾರ್ಯಪುರೋಗಮೈಃ ಪೂರ್ವೈಶ್ಚ ಸರ್ವೈರಾಚಾರ್ಯೈಃ ಸತ್ಕೃತಾಯಾಸ್ತು ಮಂಗಲಂ. ಇದೀಗ ಪರಮಾತ್ಮನಿಗೆ ಕುಂಭ ನೀರಾಜನ, ಮಂಗಲ ನೀರಾಜನ ಇವೆಲ್ಲವನ್ನು ಕೂಡ ಅರ್ಪಿಸುವಂತಹ ಸಂದರ್ಭ. ಸಮಸ್ತ ಲೋಕಕ್ಕೆ ಶುಭಕರನಾದಂತಹ ಪರಮಾತ್ಮನು ಎಲ್ಲ ಭಕ್ತರಿಗೂ ಆನಂದವನ್ನು ಒದಗಿಸಿ ಎಲ್ಲ ಭಕ್ತರಿಗೂ
ತನ್ನ ದಿವ್ಯಮಂಗಲ ಸ್ವರೂಪವನ್ನು ಪ್ರದರ್ಶಿಸಿ ಭಕ್ತಜನರೆಲ್ಲರ ಒಂದು ಭಾವವನ್ನು ಅರಿತು ಅವರನ್ನು ಅನುಗ್ರಹಿಸುತ್ತಾನೆ. ಶ್ವೇತಛತ್ರದ ಅಡಿಯಲ್ಲಿ ವಿರಾಜಮಾನನಾಗುತ್ತಿರುವ ಪರಮಾತ್ಮನ ಆ ದಿವ್ಯವಾದಂತಹ ವಾಹನ ಸೇವೆ ರಥವೀದಿಯಲ್ಲಿ ಮುನ್ನಡೆದು ಬಂದಿದ್ದನ್ನು ತಾವು ವೀಕ್ಷಿಸಿದ್ದೀರಿ. ಇದೀಗ ಪರಮಾತ್ಮನಿಗೆ ಕುಂಭ ನೀರಾಜನವನ್ನು ನಿವೇದಿಸಿದ್ದಾರೆ. ಮಂಗಲ ನೀರಾಜನದೊಂದಿಗೆ ಇಂದಿನ ವಾಹನ ಸೇವೆ ಮುಕ್ತಾಯವಾಗುತ್ತಿದೆ. ಕೃಷ್ಣಾರ್ಪಣಮಸ್ತು. ಮನೋಹರ ಮನುಜ